ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಬೆಳಿಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಚಳಿ ಇದೆ, ಅದಕ್ಕೆ ತಲೆ ಕಟ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ದಿನ ಹೇಗಿರ್ತದೆ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾನು ಯಾವುದೇ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೂ ಬರುತ್ತೆ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ನೋಡಿ ಫ್ರೆಂಡ್ಸ್. ಈ ಕಡೆ ಟೀ ಮಾಡೋಕೆ ಇಟ್ಟಿದ್ದೀನಿ. ಟೀ ಆಗ್ತಾಯಿದೆ. ಈ ಕಡೆ ಆಳ್ವಿ ನೆನೆ ಹಾಕಿದ್ದೆ. ಆಳ್ವಿನೂ ಕುಡಿಬೇಕು. ಸ್ವಲ್ಪ ಆಳ್ವಿನ ಲೇಟಾಗಿ ಖಾಲಿ ಹೊಟ್ಟೆಲೆ ಕುಡಿಬೇಕು. ನಾನು ಇವಾಗ ನೀರು ಮತ್ತು ಟೀ ಕುಡಿತೀನಿ. ಆಳ್ವಿನ ನಾನು ಅರ್ಧ ಕೆಲಸ ಮುಗಿಸ್ಕೊಂಡು ಆಮೇಲೆ ಕುಡಿದ್ರೆ ಸ್ವಲ್ಪ ಸುಸ್ತಾಗಲ್ಲ, ಅದಕ್ಕೆ ಮಾಡಿ ಇಕ್ತೀನಿ. ಆಮೇಲೆ ಬಿಸಿ ಬಿಸಿ ಮಾಡ್ಕೊಂಡು ಕುಡಿತೀನಿ. ಅದು ಸ್ವಲ್ಪ ಆರೋಕ್ಕೂ ಲೇಟ್ ಆಗುತ್ತೆ. ಅದರಲ್ಲಿ ಬೆಲ್ಲ ಹಾಕಿ, ಹಾಲು ಹಾಕಿ, ತುಪ್ಪ ಹಾಕಿ ಕುಡಿಬೇಕು. ನೋಡಿ ಇವಾಗ ಬೆಲ್ಲ ಹಾಕ್ತಾರೆ. ಆಳ್ವಿ ತುಂಬ ಅಂದರೆ ತುಂಬ ಒಳ್ಳೆಯದು ಸೊಂಟಕ್ಕೆ. ಸೊಂಟ ನೋವು ಜಾಸ್ತಿ ಇದ್ದರೆ ಅವಾಗ ಮಾಡಿ ಕುಡಿದ್ರೆ ಸೊಂಟ ನೋವು ಕಡಿಮೆ ಆಗುತ್ತೆ. ನಾನು ಡೆಲಿವರಿ ಟೈಮಲ್ಲಿ ಕುಡ್ತೀನಿ. ಇನ್ನೂ ಸ್ವಲ್ಪ ಮಿಕ್ಕಿದೆ, ಅದಕ್ಕೆ ಇದು ಹೀಟ್ ಬಾಡಿಗೆ. ಡೈಲಿ ಸ್ವಲ್ಪ ಸ್ವಲ್ಪ ಮಾಡಿ ಕುಡಿಯೋಣ ಅಂತ ಇವಾಗ ಆಳ್ವಿ ಮಾಡ್ತಾಯಿದ್ದೆ. ಇವಾಗ ಬಿಸಿ ನೀರು, ಟೀನೂ ಆಗಿದೆ. ಇವಾಗ ನನ್ನ ಮಗಳು ಬಾಕ್ಸ್ ಕಟ್ಟಬೇಕು. ಅದಕ್ಕೆ ಕ್ಯಾರೆಟ್ ಇತ್ತಲ್ಲ, ನೆನ್ನೆನೂ ತಂದು ಫ್ರೆಶ್ ಆಗಿ, ಅದಕ್ಕೆ ಕ್ಯಾರೆಟ್ ತುರ್ಕೊಂಡಿದ್ದೀನಿ. ತುರ್ಕೊಂಡು ಪಲ್ಯ ಮಾಡೋಂಥ ಸಿಂಪಲ್ಲಾಗಿ. ಇವಾಗ ನೋಡಿ ಅದಕ್ಕೆ ಒಗ್ಗರಣೆ ಕಟ್ ಮಾಡ್ಕೊಂಡು ಈರುಳ್ಳಿ, ಟೊಮೆಟೊ, ಹಸಿಮೆಣ್ಸಿಕಾಯಿ, ಕರಿಬೇವು ಇಷ್ಟೇ ಕಟ್ ಮಾಡ್ಕೊಂಡಿದ್ದೀನಿ. ಖಾರ ಹಾಕ್ಬೋದಂದ್ರೆ ಖಾರ ಹಾಕಿದರೆ ಕ್ಯಾರೆಟಲ್ಲಿ ಟೇಸ್ಟ್ ಬರೋಲ್ಲ. ಅದಕ್ಕೆ ತುಂಬ ಟೇಸ್ಟ್ ಬರುತ್ತೆ. ಇದರಲ್ಲಿ ಇನ್ನೂ ತುಪ್ಪ ಹಾಕ್ಬೇಕು. ಒಗ್ಗರಣೆ ತುಪ್ಪ ಎಲ್ಲ ಖಾಲಿ ಆಗಿದೆ. ಇನ್ನೂ ರೇಷನ್ ತುಂಬಿಸ್ಬೇಕು. ಪೇಮೆಂಟ್ ಆಗಿದೆ, ಅದ್ರ ಶಾಪಿಂಗ್ ಮಾಡ್ಕೋಬೇಕು. ಒಂದ್ಸಲ ರೇಷನ್ ತುಂಬಿಸೋಕ್ಕೆ. ಮಳೆ ಬರ್ತಾಯಿದೆ ನೋಡಿ, ಕ್ಲೈಮೇಟ್ ಸರಿ ಇಲ್ದಿರೋ ಕಾರಣ ಹೋಗೋಕ್ಕಾಗಿಲ್ಲ. ಇವಾಗ ಒಂದು ಕಡಾಯಿ ಇಟ್ಟು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಹಾಗೆ ಕರಿಬೇವು, ಮೆಣಸಿನ್ಕಾಯಿ, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಈರುಳ್ಳಿ ಕಂದು ಕಲರ್ ಬಂದ ಮೇಲೆ ಟೊಮೆಟೊ ಹಾಕಿ, ಹಾಗೆ ಟೊಮೆಟೊ ಸ್ಮೂತ್ ಆಗೋವರೆಗೂ ಈ ಥರ ಕೈ ಹಾಕಿಬಿಟ್ಟು, ಹಾಗೆ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ, ನಾನು ಅರಿಶಿನ ಹಾಕೋದು ಮರ್ತಿದ್ದೆ ಫ್ರೆಂಡ್ಸ್, ಆಮೇಲೆ ಹಾಕಿದ್ದೆ ಕ್ಯಾರೆಟ್ ಹಾಕಿದ್ಮೇಲೆ. ಇವಾಗ ಟೊಮೆಟೊ ಎಲ್ಲ ಸ್ಮೂತ್ ಆಗಿದೆ ನೋಡಿ. ಇವಾಗ ಕ್ಯಾರೆಟು ನೋಡಿ ಇವಾಗ ಹಾಕೋ ಟೈಮಲ್ಲಿ ನೆನಪಾಯಿತು ನನಗೆ ಅರಿಶಿನ, ಅದಕ್ಕೆ ಮತ್ತೆ ಹಿಂಗೆ ಹಾಕಿಬಿಟ್ಟು. ಅದೇನು ಆಪ್ಷನಲ್ ಅಂದರೆ ಅರಿಶಿನ ಹಾಕಬೇಕು, ಪ್ರತಿಯೊಂದಕ್ಕೂ ಒಳ್ಳೇದು, ಹೆಲ್ತ್ಗೆ ಒಳ್ಳೇದಲ್ವ. ಅದಕ್ಕೆ ಅರಿಶಿನ ಇಲ್ಲದೆ ಅಡುಗೆ ಮಾಡೋಲ್ಲ, ತಿನ್ನೋಕ್ಕಾಗೋಲ್ಲ. ಇವಾಗ ನೋಡಿ ಚೆನ್ನಾಗಿ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇರಲ್ಲ, ಯಾಕಂದರೆ ತೊಳೆದಿರ್ತೀವಲ್ಲ, ಅದರ ಕ್ಯಾರೆಟಲ್ಲಿ ನೀರಿನ ಅಂಶ ಇರುತ್ತೆ. ಸ್ವಲ್ಪ ನೀರು ಹಾಕಬೇಕಂತ ಇಲ್ಲ. ಒಂದು 10 ನಿಮಿಷ ಹಂಗೆ ಸಣ್ಣ ಉರಿಯಲ್ಲಿ ಬೇಯಿಸಿದ್ರೆ ಬೇಗ ಸ್ಮೂತ್ ಆಗುತ್ತೆ, ತುರಿದಿರೋದ್ರಿಂದ. ಇವಾಗ ಕ್ಯಾರೆಟ್ ಹಾಕಿಬಿಟ್ಟು ಮೇಲೆ ಉಪ್ಪು ನೋಡಿಕೊಂಡು ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಂದರೆ ಯಾಕೆ ಮಕ್ಕಳು ಮಲಗಿರ್ತಾರೆ, ಅದಕ್ಕಾಗಿ ಮಾತಾಡ್ತಾ ಮಾಡಿದರೆ ಎದ್ದೇಳ್ತಾರಂತ ಫಸ್ಟು ವಿಡಿಯೋ ಮಾಡ್ತೀನಿ, ಆಮೇಲೆ ವಾಯ್ಸ್ ಓವರ್ ಕೊಡ್ತೀನಿ. ಇವಾಗ ಇದೇ ಥರ ತಿರುಗ್ತಾ ಇರಬೇಕು. ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿ ತಿರುಗಾಗುತ್ತೆ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತಾ ಇದ್ರೇ ಚೆನ್ನಾಗಿರುತ್ತೆ. ಇವಾಗ ನೋಡಿ ಅದರಲ್ಲಿ ನೀರು ಇಟ್ಟು ಅದಕ್ಕೆ ಈ ಥರ ತಿರುಗಿಸಿ ಚೆನ್ನಾಗಿ ತಿರುಗ್ತಾ ಸಣ್ಣ ಉರಿಯಲ್ಲಿ ಮಾಡಿದರೆ ಚೆನ್ನಾಗಾಗುತ್ತೆ. ಜೋರ ಉರಿಯಲ್ಲಿ ಮಾಡಿದರೆ ಸ್ವೀಟ್ ಹೋಗುತ್ತೆ, ಅಷ್ಟೊಂದು ಟೇಸ್ಟೂ ಬರೋಲ್ಲ. ಬೇಕಂದ್ರೆ ಟ್ರೈ ಮಾಡಿ ನೋಡಿ. ಯಾವುದೇ ಅಡುಗೆನೂ ಸಣ್ಣ ಉರಿಯಲ್ಲಿ ಮಾಡಿದರೆ ತುಂಬ ರುಚಿಯಾಗಿರುತ್ತೆ. ಇವಾಗ ಇನ್ನೂ ಇದರಲ್ಲಿ ನೀರು ಅಂಶ ಇತ್ತಲ್ವ, ಅದಕ್ಕೆ ಅದ್ರ ಮೇಲೆ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಬೇಯಿಸ್ತೀನಿ. ಇವಾಗ ಆಲ್ರೆಡಿ ಅದರ ಬೆಂದಿರುತ್ತೆ ಒಗ್ಗರಣೆಯಲ್ಲಿ ನೋಡಿ. ತಿರ್ಗಾ ಮತ್ತೆ ತೆಗೆದು ಒಂದು 10 ನಿಮಿಷದಲ್ಲಿ ರೆಡಿ ಆಗುತ್ತೆ ಪಲ್ಯ. ತುಂಬ ಒಳ್ಳೇದು. ಮಕ್ಕಳು ತಿಂದಿರೋರು ತಿಂತಾರೆ. ನನ್ನ ಮಗಳು ಈ ಥರ ಮಾಡಿಕೊಟ್ರೆ ತಿಂತಾರೆ, ಹಂಗೆ ತಿನ್ನೋಲ್ಲ ನೋಡಿ. ಅವಳು ಈ ಥರ ಪಲ್ಯ ಆಗಲಿ ಹಲ್ವ ಆಗಲಿ ಮಾಡಿದರೆ ತಿಂತಾಳೆ, ಹಾಗೆ ಸಾಂಬಾರಲ್ಲಿ ಹಾಕಿ ತಿನ್ನೋಲ್ಲ, ಹಂಗೇನು ತಿನ್ನೋಲ್ಲ. ತಿರ್ಗಾ ಮತ್ತೆ ಮುಚ್ಚಿಬಿಟ್ಟು ಇನ್ನೊಂದು ಸ್ವಲ್ಪ ಬೇಯಬೇಕಾಗಿತ್ತು, ಬೆಂದಿರಲಿಲ್ಲ. ಅದಕ್ಕೆ ಮತ್ತೆ ಮುಚ್ಚಿಬಿಟ್ಟೆ. ರಾತ್ರಿದು ಅನ್ನ ಇತ್ತು, ಬೆಳಿಗ್ಗೆ ಜಾಸ್ತಿ ಯಾರ್ಯಾರಿಗೆ ಏನಾದ್ರು 9:30 ಆಗಿತ್ತು ಟೈಮು, ಅದಕ್ಕೆ ಬೇಗ ಅವಳಿಗೊಂದು ಚಪಾತಿ ಮಾಡಿಕೊಟ್ಟೆ, ಒಂದೇ ಸಾಕಂತ ಅವಳಿಗೆ. ನಾವು ತಿನ್ನೋ ಟೈಮಲ್ಲಿ ಮಾಡಿಕೊಂಡ್ರೆ ಆಯ್ತಂತ ಮಧ್ಯಾಹ್ನಕ್ಕೆ.
ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಈ ಕಡೆ ಚಪಾತಿನೇ ಆಯಿತು ನೋಡಿ. ಅನ್ನಕ್ಕೆ ಒಗ್ಗರಣೆ ಹಾಕಿದೆ ಅವರಿಬ್ಬರಿಗೂ. ನೈಟದೆಲ್ಲ ಇವಾಗ ನೋಡಿ ನಾನು ಮಧ್ಯಾಹ್ನ ಮಾತ್ರ 2 ಚಪಾತಿ ಆಗೋಷ್ಟು ಇತ್ತು, ಅದನ್ನ ಮಧ್ಯಾಹ್ನಕ್ಕೆ ಇಟ್ಕೊಂಡಿದ್ದೆ ನೋಡಿ. ಕ್ಯಾರೆಟ್ ಪಲ್ಯನೂ ಆಗಿದೆ. ಹಂಗೆ ಅವಲಕ್ಕಿ ಮಾಡ್ಕೊಂಡು ಹಂಗೆ ತಿರ್ಗ ಪಾಪು ಎದ್ದು ಬಿಟ್ಟಿತ್ತಲ್ಲ ಅಷ್ಟರಲ್ಲಿ ಇಲ್ಲಿ ನೈಟದ ಒಗ್ಗರಣೆ ಅನ್ನ ಹಾಕಿದೆ. ಇದು ಟೊಮೆಟೊ ಸಾರು ನೋಡಿ. ಹಾಗೆ ಈ ಕಡೆ ಅನ್ನ ಹಾಕ್ಬಿಟ್ಟು ಟೊಮೆಟೊ ಸಾರು ಹಂಗೆ 2 ಟೊಮೆಟೊ ಇತ್ತು ಕುದಿಸ್ಬಿಟ್ಟು ಹಂಗೆ ಮಾಡಿಬಿಟ್ಟಿವಿ ಬೇಗ. ಅದನ್ನೇನು ತೋರ್ಸೋಕ್ಕಾಗಿಲ್ಲ, ಟೈಮ್ ಆಗಿತ್ತು. ಪಾಪ ಎದ್ದೇಳಿದ್ರೆ ನಂಗೆ ಒಂದು ಕೆಲಸ ಆಗೋಲ್ಲ. ಅದಕ್ಕೆ ನೋಡಿ ಎಷ್ಟು ಕೆಲಸ ಇತ್ತು ನನಗೆ. ಬೆಳಿಗ್ಗೆ ಅಂದರೆ ಫುಲ್ ಕೆಲಸ ಇರುತ್ತೆ. ಪಾತ್ರೆ ಬಟ್ಟೆ ಜಾಸ್ತಿ ಅಡುಗೆ ಮಾಡೋ ತಿರ್ಗಾ ಬಿಡ್ತವೆ. ಅದಕ್ಕೆ ನನ್ನ ಮಗಳಿಗೆ ಬಾಕ್ಸ್ ಕಟ್ತಾ ಇದ್ದೀನಿ ನೋಡಿ. ಪಲ್ಯ ಮತ್ತು ಚಪಾತಿ. ಅವಳು ಒಂದೇ ಒಂದು ಚಪಾತಿ ತಿಂತಾಳೆ, ಅದ್ರ ಮೇಲೆ ಅನ್ನ ತಿನ್ನೋಲ್ಲ, ಏನಿಲ್ಲ. ಅದಕ್ಕೆ ಅವಳು ಸಣ್ಣಕ್ಕಿರೋದು. ಎಷ್ಟು ಹೇಳ್ತೀನಿ ಕೇಳೋಲ್ಲ. ಅವಳಿಗೂ ಊಟಕ್ಕೆ ನಾಷ್ಟ ಹಾಕಿಕೊಟ್ಟು ಹಾಗೆ ನಾನು ಮಾಡೋಣಂತ ಇವಾಗ ಅನ್ನನೂ ಆಗಿತ್ತು. ಸ್ಟವ್ ಆಫ್ ಮಾಡಿಬಿಟ್ಟು ನಾನು ಟಿಫನ್ ಮಾಡಿ ಮತ್ತೆ ಸಿಗ್ತೀನಿ ಬನ್ನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಮಳೆ ಜಾಸ್ತಿ ಇದೆ. ಇನ್ನು ನನ್ನ ಕೆಲಸನೂ ಜಾಸ್ತಿ ಇದೆ ನೋಡಿದ್ವಿ. ಪಾತ್ರೆ ಇದೆ, ಸ್ಟವ್ ಎಲ್ಲ ಒರೆಸ್ಬೇಕು, ಕಸ ಗುಡಿಸ್ಬೇಕು, ಮನೆ ಒರೆಸ್ಬೇಕು, ಬಟ್ಟೆ ಆಮೇಲೆ ನೋಡ್ತೀನಿ. ಇನ್ನು ಚಪಾತಿ ಮಾಡಬೇಕು. ಏನು ಮಾಡೋದು, ನನ್ನ ಮಗ ಮಲಗ್ತಾ ಇಲ್ಲ, ಹಂಗೆ ತುಂಬ್ಕೊಂಡು ಕುಂತೀನಿ ನೋಡಿ. ಇನ್ನು ಮಲಗಿಸ್ಬಿಟ್ಟು ಪಾತ್ರೆ ತೊಳೆದು ಮನೆಗೆ ಒರೆಸಿ ಪೂಜೆ ಮಾಡಬೇಕು. ಇಲ್ಲಿ ಬೆಡ್ಡೆಲ್ಲ ಕ್ಲೀನ್ ಮಾಡಬೇಕು. ಎಲ್ಲ ಹಂಗೆ ಇದೆ. ಯಪ್ಪ, ಬೆಳಿಗ್ಗೆ ನೋಡಿ ಇಷ್ಟೆಲ್ಲ ಕೆಲಸ ಇರುತ್ತೆ ನನಗೆ. ಸಾಕಾಗಿ ಹೋಗುತ್ತೆ ಇಷ್ಟು ಮಾಡೋಷ್ಟಿಗೆ. ಇವಾಗೆ 10:30 ಆಗಿದೆ. 10:30 ಮೇಲೆಲ್ಲ 10:45 ಆಗ್ತಾಯಿದೆ. ಮಾಡ್ತೀನಿ. ಮಲಗಿಸ್ಬಿಟ್ಟು ಬೇಗ ಕೆಲಸ ಮುಗಿಸ್ಕೊಂಡು ಸಿಗ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ ಹಾಗೆ ಸ್ಟವ್ ಎಲ್ಲ ಒರೆಸಿ ಎಲ್ಲ ನೀಟಾಗಿ ಪಾತ್ರೆ ತೊಳೆದು ಬಟ್ಟೆ ಇತ್ತು, ಬಟ್ಟೆ ಸ್ವಲ್ಪ ತೊಳೆದು ಕಸ ಗುಡಿಸಿದ್ದೀನಿ. ಆಗ ಎದ್ದಿದ್ದ, ಮಲಗಿಸಿ ಪಾತ್ರೆ ಎಲ್ಲ ತೊಳೆದು ನೋಡಿ ಕಸ ಗುಡಿಸಿ ಇನ್ನು ಮನೆ ಒರೆಸ್ಬೇಕು. ಹಾಗೆ ಸ್ನಾನ ಮಾಡಬೇಕು. ಇನ್ನೂ 2 ಕೆಲಸ ಬಾಕಿ ಇದೆ. ಚಪಾತಿ ಮಾಡ್ಕೊಳ್ಬೇಕು. ಅಷ್ಟರಲ್ಲಿ ಫುಲ್ಲು ಆಗ್ತಾಯಿತ್ತಲ್ಲ, ಅದಕ್ಕೆ ಅದು ಆಳ್ವಿ ಮಾಡಿದ್ನಲ್ಲ. ಬೆಳಿಗ್ಗೆ ಕುಡ್ದಿಲ್ಲ ನಾನು, ಟೀ ಎಲ್ಲ ಕುಡ್ದಿದ್ದೆ. ಅದಕ್ಕೆ ನಿಧಾನಕ್ಕೆ ಕುಡಿಯೋಣಂತ ನೋಡಿ. ಇವಾಗ ಬೆಳಗ್ಗೆ ಮಾಡೋದು ಆಳ್ವಿ ಇತ್ತಲ್ಲ, ಅದನ್ನು ಬಿಸಿ ಮಾಡ್ಕೊತಾ ಇದ್ದೀನಿ. ಹಾಗೆ ಕೆಲಸ ಮಾಡಿ ಫುಲ್ ಸುಸ್ತಾಗಿ ಟೀ ಏನೋ ಬೇಕಾಗುತ್ತೆ, ಅದಕ್ಕೆ ಆಳ್ವಿನೇ ಇಟ್ಟಿದ್ದೆ ನಾನು. ಇದು ಆ್ಯಕ್ಚುಲಿ ಖಾಲಿ ಹೊಟ್ಟೆಲ್ಲ ಕುಡಿತಾರೆ, ನಾನು ಕುಡ್ದಿಲ್ಲ. ಇವತ್ತು ಟೈಮ್ ಇದ್ದಿರಲಿಲ್ಲ. ಹಾಲು ಮೇಲ್ಗಡೆಯಿಂದ ಹಾಕಬೇಕು, ಇಲ್ಲಾಂದರೆ ಹಾಲಲ್ಲಿ ಕುಸಿದ್ರೆ ಹಾಲೆಲ್ಲ ಒಡೆದು ಹೋಗುತ್ತಲ್ಲ. ಅದಕ್ಕೆ ಬೆಲ್ಲ ಫಸ್ಟ್ ನೀರೆಲ್ಲ ಆಳ್ವಿ ಹಾಕಿ ಫುಲ್ಲು ಗಟ್ಟಿ ಆಗಬೇಕು. ಅದು ಅರ್ಧಕ್ಕರ್ಧ ನೀರು ಸುಟ್ಟು ಹೋಗಬೇಕು. 10 ಗಂಟೆ ಕುದಿಸ್ಬೇಕು, ಅಂದ್ರೇ ಆಳ್ವಿಲಿರೋ ಅಂಶ ಎಲ್ಲ ಅದರಲ್ಲಿ ಹೋಗುತ್ತೆ. ಹೆಲ್ತ್ ಬೆನಿಫಿಟ್ಸ್ ಅಂತೂ ತುಂಬ ಅಂದರೆ ತುಂಬ ಒಳ್ಳೆಯದಿದೆ. ನಾನಿವಾಗ ಇದಕ್ಕೆ ತುಪ್ಪ ಹಾಕ್ತೀನಿ ನೋಡಿ. ಈಗ ನಾನು ತುಪ್ಪ ಹಾಕಿ ಚೆನ್ನಾಗಿ ಕಲಕಿಸಿ ಸಾಕು. ನಂಗೆ ಇಷ್ಟೇ ಬಿಸಿ, ಯಾಕಂದರೆ ಆರೋಕ್ಕೆ ತುಂಬ ಲೇಟ್ ಆಗುತ್ತೆ. ಇದಕ್ಕೆ ಇನ್ನು ಸ್ವಲ್ಪ ಹಾಲು ಮಿಕ್ಸ್ ಮಾಡ್ಕೊಳ್ತೀನಿ ನಾನು. ಹಾಲು ಯಾವತ್ತೂ ಇದು ಬಿಸಿ ಮಾಡಿ ಕೆಳಗಡೆ ಇಳಿಸಿದ ಮೇಲೆ ಹಾಕೊಳ್ಳಿ, ಇಲ್ಲ ಒಡೆದು ಹೋಗುತ್ತೆ ಹಾಲು. ಸ್ವಲ್ಪ ಹಾಕ್ಕೊಳ್ತೀನಿ, ಬೆಳಿಗ್ಗೆ ಹಾಕಿದ್ದು. ಹಾಗೆ ಉಪ್ಪು ಹಾಕ್ಕೊಂಡು ಕುಡಿಬೋದು. ನಂಗೆ ಉಪ್ಪು ಹಾಕಿರೋದು ಕುಡಿಯೋಕ್ಕಾಗಲ್ಲ ಅಂತ ನಾನು ಬೆಲ್ಲ ಹಾಕ್ಕೊಂಡೆ ಕುಡಿಯೋದು. ಇವಾಗ ನನ್ನ ಮಗ ತಿರ್ಗಾ ಎದ್ದು ಕುಡ್ಕೊಂಡು ಅವ್ನು ಮಲಗಿಸ್ಬೇಕು ನೋಡಿ. ಆಳ್ವಿ ರೆಡಿ ಆಯಿತು. ಇವಾಗ ಕುಡಿದು ಮನೆ ಒರೆಸಿ ಸ್ನಾನ ಮಾಡಬೇಕು. ಅವನು ಎದ್ದು ಬಿಟ್ಟ ನೋಡಿ. ಹೆಲ್ತ್ಗೆ ತುಂಬ ಒಳ್ಳೆಯದು. ಸೊಂಟಕ್ಕೆ ಬೆನ್ನು ನೋವು, ಕುತ್ತಿಗೆ ನೋವು, ಇವೆಲ್ಲ ಮಂಡಿ ನೋವು ಬರ್ತಲ್ಲ, ಇದನ್ನೇ ಕೊಡೋದು ನಮ್ಮ ಸೈಡ್ ಜಾಸ್ತಿ. ಹಾಗೆ ಈ ಥರ ನೀವು ಹೆಲ್ದಿನ ಬೆಳಗ್ಗೆ ಕುಡೀರಿ, ಸೊಂಟ ನೋವೆಲ್ಲ ನೋಡಿ ಫ್ರೆಂಡ್ಸ್. ಕುಡಿತಾ ಇದ್ದೀನಿ. ಕುಡಿದ್ಬಿಟ್ಟು ಮನೆ ಒರೆಸಿ ಸ್ನಾನ ಮಾಡಬೇಕು. ಮಳೆ ಬೇರೆ ಬೀಳ್ತದೆ, ಚಳಿ ಇದೆ ಹೊರಗಡೆ.
ಬಿಟ್ಟು ಆಮೇಲೆ ಸಿಗ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಸ್ನಾನ ಆಯ್ತು, ಇವಾಗ ಪೂಜೆ ಮಾಡ್ತೀನಿ, ತೊಗೊಂಡು ಹೋಗ್ತಾ ಇದ್ದೀನಿ. ನೋಡಿ ಮನೆ ಎಲ್ಲ ಒರೆಸಿದ್ದೀನಿ, ಇನ್ನೂ ಹಂಗೆ ಇದೆ. ಅಷ್ಟರಲ್ಲಿ ನನ್ನ ಮಗ ಅಷ್ಟರಲ್ಲಿ ಮಾಡಿಕೊಂಡಿದ್ದಾನೆ. ಅದಕ್ಕೆ ಇವಾಗ ಪೂಜೆ ಮಾಡಿ ನೋಡಿ ಎಲ್ಲ ಫೋಟೋಗಳು ಒರೆಸಿಬಿಟ್ಟು ಪೂಜೆ ಮಾಡ್ತೀನಿ. ಬೇಗ ಪೂಜೆ ಮಾಡಿ ಟೈಮ್ ತುಂಬ ಆಗಿದೆ. ಇನ್ನೂ ಚಪಾತಿ ಎಷ್ಟು ಮಾಡ್ಕೊಳ್ಬೇಕು. ಪೂಜೆ ಮಾಡಿ ಸಿಗ್ತೀನಿ ಒಂದೇ ಸಲ ಚಪಾತಿನೂ ಮಾಡಿಬಿಟ್ಟು. ಫ್ರೆಂಡ್ಸ್, ಇವಾಗ ಚಪಾತಿನೂ ಮಾಡಿಕೊಂಡೆ. ಎರಡು ಬೆಳಿಗ್ಗೆ ನನ್ನ ಗಂಡನಿಗೆ ಅವಳಿಗೆ ಮಾಡಿಕೊಟ್ಟಿದ್ದೀನಿ, ನನಗೆ 2. ಅದಕ್ಕೆ ಬೇಗ ಬೇಗ ಮಾಡಿ ಇವಾಗ ಟೈಮ್ 1 ಗಂಟೆ ಆಗಿದೆ. ಇವಾಗ ಊಟ ಮಾಡಿದರೆ ಆಯಿತು. ಸ್ವಲ್ಪ ರೆಸ್ಟ್ ಮಾಡಿ ಸಂಜೆನೆ ಸ್ಟಾರ್ಟ್ ನನ್ನ ಕೆಲಸ. ಚಪಾತಿ ಮಾಡ್ತೀನಿ, ಮತ್ತೆ ಸಿಗೋಣ ಫ್ರೆಂಡ್ಸ್. ಇವಾಗ ಊಟ ಟೈಮು ನೋಡಿ. ಈ ಥರ ಹೆಲ್ದಿಯಾಗಿ ಲಂಚ್ ಮಾಡ್ಕೊಡ್ತೀನಿ ಮನೆಯಲ್ಲೇ. ಇದಕ್ಕೆ ಹೊರಗಡೆ ಕೊಟ್ಟರೆ 150 120 ರೂಪಾಯಿ ಏನೋ ಇರುತ್ತೆ ಒಂದು ಪ್ಲೇಟಿಗೆ. ನೋಡಿ ಚಪಾತಿ, ಕ್ಯಾರೆಟ್ ಪಲ್ಯ, ನೈಟಿದು ಹಾಗಲಕಾಯಿ ಪಲ್ಯ ಇತ್ತು, ಅನ್ನ, ಬೆಳಗ್ಗೆ ಟೊಮೆಟೊ ಸಾರು ಮಾಡಿರೋದು, ಹಾಗೆ ಮೊನ್ನೆ ಮಾಡಿದ್ನಲ್ಲ ಚಟ್ನಿ ಪುಡಿ ನೋಡಿ, ಇದು ಶೇಂಗಾದು, ಇದು ಅಗಸೆ ಬೀಜದು. ನೋಡಿ ಈ ಥರ ಮನೆಯಲ್ಲೇ ಮಾಡಿ ಹೆಲ್ದಿಯಾಗಿರಿ, ಹೆಲ್ದಿ ಊಟ ತಿಂದು ಹೆಲ್ದಿಯಾಗಿರಿ. ಇದಕ್ಕೆ ನೋಡಿ ಹೋಟೆಲ್ಗಳಲ್ಲಿ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಎಷ್ಟೊಂದು ರೇಟ್ ತೊಗೊತಾರೆ ಗೊತ್ತಿದೆಯಲ್ಲ ನೀನು. ಈ ಥರ ಮನೆಯಲ್ಲಿ ಹೆಲ್ದಿ ಮಾಡ್ತೀನಿ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಅಂತಾರಲ್ಲ, ಅದು ಸುಳ್ಳಲ್ಲ, ಅದು ನಿಜಾನೇ. ಇದ್ರ ಜೊತೆ ನೆನೆಸ್ಕೊಳ್ಳೋಕ್ಕೆ ಬೇಕಂದರೆ ಇದು ಹಪ್ಪಳನ ಹುರ್ಕೊಳ್ಬೋದು. ನೋಡಿ ಫ್ರೆಂಡ್ಸ್, ಇವತ್ತಿನ ನನ್ನ ಲಂಚ್ ಇದಾಗಿತ್ತು. ಅವರಿಗೂ ಬೆಳಗ್ಗೆ ಇದೇ ಮಾಡಿಕೊಟ್ಟೆ. ರಾತ್ರಿದನ್ನ ಸ್ವಲ್ಪ ನಾನು ಬಿಸಿ ಅನ್ನ ಮಾಡಿಕೊಂಡೆ. ಅವ್ರಿಗೆ ಚಪಾತಿ ಪಲ್ಯ, ನೈಟದನ್ನ ಒಗ್ಗರಣೆ ಮಾಡಿಕೊಟ್ಟಿದ್ದೆ. ನಾನಿವಾಗ ಇದು ನೋಡಿ ಫ್ರೆಂಡ್ಸ್, ಇದು ಇಷ್ಟ ಆದರೆ ನೀವು ಈ ಥರ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡಬೇಕು. ನೋಡಿ ಫ್ರೆಂಡ್ಸ್, ಇವತ್ತಿನ ನನ್ನ ಬೆಳಗ್ಗೆ 8ರಿಂದ ಮಧ್ಯಾಹ್ನ 1 ಗಂಟೆವರೆಗೂ ಇದಾಗಿತ್ತು ನಾನು ನೋಡಿ ಹೆಲ್ದಿ ಲಂಚು. ನಾನು ಈ ಥರ ಇವಾಗ ಸ್ವಲ್ಪ ಊಟದಲ್ಲಿ ನಾನು ಡಯಟ್ ಥರ ಅಂದರೆ ಡಯಟ್ ಇಲ್ಲ, ತಿಂತಾಯಿದ್ದೀನಿ ಅಂದರೆ ಹೆಲ್ದಿ ಫುಡ್ನ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ನನ್ನ ಆರೋಗ್ಯನೂ ನನಗೆ ಮುಖ್ಯ ಅಲ್ವ ಇವಾಗ. ಅದಕ್ಕೆ ನಾನು ಈ ಥರ ಎಷ್ಟೆಷ್ಟು ಬೇಕೋ ಅಷ್ಟು ಫುಡ್ಡಲ್ಲಿ ಕಂಟ್ರೋಲ್ ಮಾಡಿಕೊಂಡು ನಾನು ಹೆಲ್ದಿಯಾಗಿ ರುಟೀನ್ನ ಸ್ಟಾರ್ಟ್ ಮಾಡಿದ್ದೀನಿ. ನಂದು ಹೆಲ್ದಿ ಡೇನೇ ಇನ್ಮೇಲೆ ಹೆಲ್ದಿಯಾಗಿ ಟಿಫನ್ ಆಗಲಿ ನಾಷ್ಟ ಆಗಲಿ ಇನ್ಮೇಲೆ ಸ್ವಲ್ಪ ಸ್ವಲ್ಪ ನಾನು ಇಷ್ಟು ದಿನ ಎಷ್ಟಂದರೆ ಹೊಟ್ಟೆ ತುಂಬ ತಿಂತಾಯಿದ್ದಿಲ್ಲ. ಇಂದು ಅದ್ರ ಜೊತೆಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ತಿಂತೀನಿ, ಹಣ್ಣುಗಳು ಸ್ಟಾರ್ಟ್ ಮಾಡಬೇಕು. ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ನೋಡಿ ರುಟೀನು. ಇಷ್ಟ ಆದರೆ ಖಂಡಿತ ಲೈಕ್, ಶೇರ್, ಕಮೆಂಟ್ ಮಾಡಿ. ನೀವು ಈ ಥರನ ಹೆಲ್ದಿ ಊಟ ಮನೆಯಲ್ಲೇ ತಿನ್ನಿ, ಹೆಲ್ದಿಯಾಗಿರಿ ಅಂತ ಹೇಳ್ತಾ, ಇರೋದ್ರಲ್ಲೇ ನೀವು ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ನಿ, ಹೊರಗಡೆ ತಿಂದು ಹೆಲ್ತ್ ಹಾಳು ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಏನು ಮಾಡ್ತೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ನೀವು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿರ ನೋಡ್ತೀವಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಏನು ಮಾಡ್ತೀನಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋನ. ಅಲ್ಲಿವರೆಗೂ ನೋಡ್ತಾರೆ ನನ್ನ ಚಾನಲ್. ಟೇಕ್ ಕೇರ್, ಬಾಯ್ ಬಾಯ್.